ಕೆಡಿಸಿಟ್ಲ ಯವ್ವ. ಅದು ಏನು ಹಾಕಿ ಮಾಡಿದ್ಲ ಏನ? ಇವ ಹೊಟ್ಟೆನ್ ಕಳ್ಳು ಪಾಚೆಲ್ಲ ಬಾಯಾಗಾಸಿ ಬರಾಕತ್ವ ಏನ ಬುಡ್ದಾಗಾಸಿ ಹೋದ್ವ ಗೊತ್ತಾಗೋಲ್ತಲ್ಲ ಯವ್ವ. ಯವ್ವ ಯವ್ವ ತಿಣಿಕಿ ತಿಣಿಕಿ ಸಾಕತ್ ಹೋಗತ್ತಾಗ ಯವ್ವ. ಅಮ್ಮ ಯಾಕೆ ಹಂಗೆ ಬೈಯಾಕತ್ತಾಳವೆ ನಿನಗೆ? ಶಾಂತಕ್ಕ ಆಕಿ ಒದ್ರುದು ಅಮ್ಮ ಹೊರಗೆ ಮಟ್ಟ ಕೇಳಾಕತ್ತೈತಿ. ಅಯ್ಯವ್ವ ಏನ್ ಕೇಳ್ತೀಯ ತಾಯಿ? ಅಲ್ಲ ಹೋಳಿಗೆ ತಿಂದು ಹೊಟ್ಟೆ ಕೆಟ್ಟತೆ ಅಂತೇಳಿ ಆ ಪರಿಚಯ ಇಡಕತ್ತಾಳವ. ಕಬ್ರಿಗಟ್ಟಿ ಅಗ್ಗಳರೆ ಹೋಳಿಗೆ ತಿಂದ್ರ ಮತ್ತಿನ್ನೇನಾದಿತ್ತು? ಅಲ್ಲೋ ಗಿರ್ಜಿ, ನನ್ನಂತ ನಾನ ಹೋಳಿಗೆ ಮಾಡ್ದಕ್ಕೆ 1 ವಾರದ ಹೋಳಿಗೆ ತಿಂದು ಕುಂತಾನಿ. ನನ್ನ ಗಂಡು ಒಂದು ಹೋಳಿಗೆ ತಿಂದು ಮತ್ತೊಂದು ಹೋಳಿಗೆ ತಿನ್ನಂದ್ರ ಈಗ ಆಗುದಿಲ್ಲ ಮರ, ರಾತ್ರಿ ತಿಂತಾನೆ ಅಂದ. ಈ ಹುಡುಗಿ ಅಂತ ಬಿಡಿ ಇದು ಒಂದ ಹೋಳಿಗೆ ತಿಂತ. ಅಲ್ಲ ಈಕಿ ಅಮ್ಮ 4 ಹೋಳಿಗೆ ಮೆಗ ಮೆಗ ಹಾಕೊಂಡು ತುಪ್ಪ ಹಾಕೊಂಡ್ಯಾಡು, ಹಾಲು ಹಾಕೊಂಡ್ಯಾಡು, 4 ಹೋಳಿಗೆ ಹೊಡೆದ್ಲು. ಮತ್ತೆ ಅಡ್ಡಾಡ್ಕೊಂತ ಯಾಕ ಬಾಯ ರುಚಾತವಲ್ಲ, ಏನೋ ನಮ್ಮನೆ ಆಗತ್ತೈತಿ, ಒಂದು ಹೋಳಿಗೆ ಸುತ್ತಿ ಕೊಡು ಅಂತೇಳಿ ಸಣ್ಣ ಹುಡುಗ ಆಡು ಹುಡುಗ ಕೈ ಹಿಡ್ಕೊಂಡು ಅಡ್ಡಾಡ್ತಾವಲ್ಲ, ಹಂಗೆ ಹೋಳಿಗೆ ಹಿಡ್ಕೊಂಡು ಒಂದೆರಡು ತಿಂದಾಳವ. ಅಲ್ಲ ಗ್ರೈಂಡರ್ ಮಷಿನ್ ಬಲ ಕಳ್ಕೊಂಡಿರ್ತೈತಿ ಈಗ. ವಯಸ್ಸಾದಂಗ ಆದಂಗ ಈ ನಮ್ನಿ ಅದಕ್ಕೆ ಹಾಕಿದ್ರ ತಿರ್ತಿರಿ ಬೇಡ ಹೋಗ್ಯಾಕತ್ತೈತಿ ಈಗ ಮತ್ತೆ ಹೊಟ್ಟೆ ಅಂದು. ಅಲ್ಲ ನೋಡ ಇವ ಏನು ಹೇಳ್ಬೇಕು ಇವ ಬಂದು ನನಗೆ ಓದಾಡ್ತಾಳ ಈಗ. ಅಯ್ಯೋ 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 ಅಯ್ಯವ್ವ ಸತ್ನೆ ಯವ್ವ ನಾನು. ಯವ್ವ ನನಗಂತರೂ ಹೊಟ್ಟೆ ಸಮಾಧಾನ ಆಗೋಲ್ತು. ಅಯ್ಯವ್ವ ಬೆಳಗ್ಗಿಂದ 8 ಸಲ ಆತು ಹೊಂಟು ಹೊಟ್ಟೆ ಒಮ್ಮೆ ಕಿಲರ ಆಗೋಲ್ತು. ಹೌದಾ ಯಮ್ಮ, ಒಂದು ಹುಂಚಿ ಕಡ್ಡಿನಾರ ಇಡ ನಾನು ಕಿಲರ್ ಆಕತಿ. ಅಯ್ಯ ನಿನ್ನ ಊರ್ ಬಿಡಾಡಿ, ಯಾರ ಹುಂಚಿ ಕಡ್ಡಿ ಇಡ್ತಾರನ್ಲೇ? ನನ್ನೇನ್ ಸಣ್ಣ ಹುಟ್ಟಿದ ಕೂಸಂತ ಮಾಡಿ ಏನ? ಅಯ್ಯ ನಿನ್ನ ಬಾಯಾಗ ರೊಟ್ಟಿ ಅಲ್ಬೇ. ನನ್ನ ಮಗಗ ಹೊಟ್ಟೆ ತ್ರಾಸದಾಗ 1-2 ಸಲ ಹುಂಚಿ ಕಡ್ಡಿ ಇಟ್ಟಿದ್ದೆ, ಅದಕ್ಕೆ ಕೇಳಿದೆ. ಅವಂಗ ಕಡ್ಡಿ ನಿನಗೊಂದು ದೊಡ್ಡ ಬಡ್ಡಿ ಆತಿಲ್ಲ. ವಾಗಿರ್ಜಿ ಊರ್ ಬಿಡಾಡಿ ಸುಮ್ಮನಿರಲಿ ಯವ್ವ. ನಕಲಿ ಮಾಡಕ್ ಗೊತ್ತಿಲ್ಲ ನೋಡತ್ತಾಗ. ನಕಲಿ ಮಾಡಿಸ್ತಾನೆ ಯವ್ವ. ನನ್ನ ಹೊಟ್ಟೆ ತ್ರಾಸ ಆತ. ಬೆಂಡ್ಲಿ ಏನ್ ಹಾಕಿ ಮಾಡಿದ್ದೆ ನಿನ್ ಹೆಣ ಎತ್ಲಿ? ಆ ಸುಡಗಾಡ್ ಹೋಳಿಗೆ ತಿಂದ ನನ್ನ ಹೊಟ್ಟಿನ ಕೆಟ್ಟತೆ ಯವ್ವ. ಆತಾಗ ಹೊಲಸ ಹುಂಚಿ ಕಡ್ಡಿ ತಂದಿಡ್ತಾಳಂತ ಈ ಬಿಡಾಡಿ. ಅಲ್ಲೇ ಇಟ್ಕೋ ನೀನ ಹುಂಚಿ ಬಡ್ಡಿ ತಂದೆ ನನ್ ಕೊಲ್ಬೇಕಂತ ಮಾಡಿ ಏನ? ಹೆಂಗ ಅಲ್ಲ ಹುಂಚಿ ಕಡ್ಡಿ ಇಟ್ಟು ಕಾಸ್ಲಿ ಅದಕ್ಕೆ ಬರಾಕೇನ್ ಸಣ್ಣ ಕೂಸಂತ ಮಾಡಿ ನನ್ನ? ನಿನ್ನವನ ನೀವ ಕಲಿಸ್ಕೊಟ್ಟಿದ್ದ ಅದು. ಸಣ್ಣ ಮಕ್ಕಳಿಗೆ ಬರ್ಲಿಲ್ಲ ಅಂದ್ರೆ ಹುಂಚಿ ಕಡ್ಡಿ ಇಡ್ಬೇಕು ಅಂತೇಳಿ ಮತ್ತೆ ನೀವು ಕಲಿಸ್ಕೊಟ್ಟಿದ್ದ ಮುಂದುವರ್ಸ್ಕೊಂಡು ಹೋಗ್ತೇವೆ ನಮ್ಮ ಪೀಳಿಗೆ. ಅದು ಅಲ್ಲದೆ ಹುಂಚಿ ಕಡ್ಡಿಗೆ ಏನ್ ಗೊತ್ತಾಕತಿ? ಸಣ್ಣವ್ರ ಕುಂಡಿ ದೊಡ್ಡವ್ರ ಕುಂಡಿ ಅಂತೇಳಿ ಅದು ಇಟ್ಟು ಬಿಟ್ಲೆ ಅದ್ರ ಪ್ರಕೃತಿ ಅದು ಮಾಡ್ಕೊಂಡು ಹೋಗತ್ತವ. ಹುಂಚಿ ಕಡ್ಡಿ ಊರ್ ಬಿಡಾಡಿ ಹೊತ್ತು ಗೊತ್ತಿಲ್ಲ ನಿನಗೆ ಮಸ್ಕಿರಿ ಮಾಡಕ ಯವ್ವ. ತಲೆಯೋ ಬಂದೆ ನೋಡ್ದೆ ಇಷ್ಟು ತ್ರಾಸ ಎದಕ್ ತಗೋಬೇಕು? ಬಡ ಬಾಬೆ ಒಂದ್ ಸೋಪಿನ ನೀರು ಪಿಸ್ಕೇವ್ ಅಂತ ಪಿಚ್ಕಾರಿ ಇಲ್ಲ ಹೊಡಿತೀನಿ. ಸೋಪಿನ ನೀರು ಇಂಜೆಕ್ಷನ್ ನಾಗ ತಗೊಂಡ್ ಪಿಚ್ಕಾರಿ ಸೀದಾ ಅಲ್ಲಿಗೆ ಹೊಡೆದ್ರ ಸ್ವಚ್ಛಕತಿ. ಶಾಂತಕ್ಕ ಸೊಸೆಯಾಗಿ ಹುಂಚಿ ಕಡ್ಡಿ ಇಡೋದು ಇಂಜೆಕ್ಷನ್ ಹೊಡಿದು ನೀ ಮಾಡ್ಬೇಕು. ನಾ ಮಾಡ್ತೇನೆ ಅನ್ನತೀನಿ. ಅದಕ್ಕಾರ ನನಗೊಂಚೂರು ನೀನು ಎಂಬ್ರಿಶೇಟ್ ಮಾಡ್ಬೇಕು ಗೊತ್ತನ? ಒಂದಿಟ್ಟು ಎಂತ ಗೆಳತಿ ಸಿಕ್ಲಪ್ಪ ನನಗ ಅಂತೇಳಿ ಖುಷಿ ಪಡ್ಬೇಕು ನೀನು. ಗಿರ್ಜಿ ನಾವಲ್ಲ ಬಿಟ್ರೆ ಏನಾದ್ರೂ ಮಾಡಿಸ್ತಿ ಆಡ್ಬಿಟ್ಟಿ ನೀನು. ಶಾಂತಕ್ಕ ಮೈಕೈ ನೋವು ಜ್ವರ ಕೆಮ್ಮು ನೆಗಡಿ ಅಂದ್ರ ಇಲ್ಲೇ ಊರಾಗ 3-4 ಡಾಕ್ಟರ್ ಮತ್ತೆ ಆ ಕಡೆ ಈ ಕಡೆ ನೋಡಿದ್ರು ಡಾಕ್ಟರ್ ಸಿಗ್ತಾರ ನಿನಗ. ಆದ್ರ ಮೂಲ ವ್ಯಾಧಿ ಅಂದ್ರ ಹುಬ್ಬಳ್ಳಿ ಪೇಟೆಗೆ ಹೋಗ್ಬೇಕು ನೀನು. ಅಲ್ಲೊಬ್ರು ಇಲ್ಲೊಬ್ರು ಎಲ್ಲಾರ ಗಲ್ಲಿಗೊಬ್ರು ಸಿಗ್ತಾರ, ಎಲ್ಲಾರ ಒಬ್ರು. ಅದು ಮೂಲ ವ್ಯಾಧಿ ನೋಡಾಕ ಮಾಡಾಕ ಕಣ್ಣು ಗಟ್ಟಿರ್ಬೇಕು. ರಾತ್ರಿ ಮಕ್ಕೊಂಡಾಗ ಮತ್ತೆ ಇದಾಗ ಅದ ಬರಕತ್ತಿತ್ತು ಕಣ್ಣಾಗತ್ತಾಗ ಎಲ್ಲಿಂದ ಎಲ್ಲಿ ಬಂಟೆ ಆಡ್ಬಿಟ್ಟಿ ಅಂತಕ ಬಿಡ ಹೋಲಿ. ಅದ್ಯಾಕೆ ಬರ್ತತಿ? ನಿಮ್ಮ ಅತ್ತಿನ ಮಕ ನೆನೆಸ್ಕೋ, ಅದನ್ನ ನೆನೆಸ್ಕೋಬೇಡ. ಹೌದು ಲಕ್ಷ್ಮಿ, ನನಗ್ ತಲೆಯಾಗ ಐಡಿರೇನೇ ಇಲ್ಲ ನೋಡು. ನೀ ಯಾಕೆ ಮೂಲವ್ಯಾಧಿ ಡಾಕ್ಟರ್ ಆಗಬಾರ್ದು? ನಮ್ಮ ಊರಾಗ ಒಂದ್ ಏನಾರ ಒಂದು ದವಾಖಾನಿ ತೆಗೆದು ಬಿಟ್ಟಿವಿ ಅಂದ್ರೆ ಮೂಲವ್ಯಾಧಿ ಸ್ಪೆಷಲಿಸ್ಟ್ ಲಕ್ಷ್ಮಿ ಡಾಕ್ಟರ್ ಮೂಲವ್ಯಾಧಿ ಸ್ಪೆಷಲಿಸ್ಟ್ ಅಂತ ಇಟ್ಬಿಟ್ಟಿವಿ ಅಂದ್ರೆ 10 ಹಳ್ಳಿ ಮಂದಿ ಇಲ್ಲೇ ಬರಾಕ್ ನಿಂದಿರ್ತಾರ. ಹೆಂಗಂತಿ ಹೇಳು? ದಿನ 10 ಹೊಂಟ್ರ ನೋಡ್ಬೋದು. ನೀನ ಡಾಕ್ಟರ್ ನಾನ ಕಂಪೌಂಡ್ರ ಹೆಂಗಂತಿ? ಒಳಗೆ ನಾ ರೊಕ್ಕ ನಿಮ್ಮವ್ರ ರೊಕ್ಕ ಇಸ್ಕೊಳಕ್ಕೆ ಆಗ್ಲಿಬೇಕಾರ ಏನು ಕುತ್ಕೊಂಡು ಬರ್ಕೊಂಡು ಗ್ಲೌಸ್ ಹಾಕೊಂಡು ರೆಡಿನೇ ಇರ್ತೇನೆ. ನೀ ಎಲ್ ಕಟ್ ಮಾಡಂತಿ ಎಲ್ ಕಟ್ ಮಾಡಕ್ ನಿಂತು ಬಿಡ್ತೇನೆ. ಹೆಂಗಂತಿ? ಅಕ್ಕೇನ್ ಡಾಕ್ಟರ್ ಸಣವ ಒಲವ ನಾ ಡಾಕ್ಟರ್ ಆಗಕ್ ಒಲ್ಲೆ ಯಾವಾಗ ಹೋಗತ್ತಾಗ ಇದು ಸಣವ ನಾನು ಹಿಂದ್ರಾಕ ಒಲ್ಲಿ ಹೋಗಿಲ್ಲ. ವಾಡ್ಬಿಟ್ಟು ಬಾಯಿ ಮುಚ್ಚಲಿ ಇಲ್ಲ ಮತ್ತೆ ಒದ್ದಾಡಕತ್ತಾಳ. ಅದಕ್ಕೆ ಹೊಟ್ಟಿಗೆ ಒಂದಿಟ್ಟು ಏನಾರ ಆಗಂಗ ಒಟ್ಟು ಏನಾರ ಇದು ಮಾಡು ಅಂತಕ್ಕ. 1 ಮಿನಿಟ್ ಬಂತಡಿ. ಏನ್ ಮಾಡಕತ್ತೀಲಿ? ಅಯ್ಯವ ಇನ್ನೊಂದು ಜಲಮ್ದಾಗ ಹೋಳಿಗೆ ತಿನ್ನಲ್ಲ ಯವ್ವ ಈ ಪರಿ. ನಾನು ಪೈಸಿಗೆ ಏಟ್ಬೇಕು ಅಟ್ಟ ತಿನ್ಬೇಕ್ರಿ ಅತ್ಯಾರ ನೀವು. ಕಬ್ರಿಗೆ ಟಾಪರಿ ತಿಂದ್ರ 8 ಹೊತ್ತಿ ಹೋಳಿಗೆ ತಿಂದು ಕಪ್ಸು ಅಂತ ವಯಸ್ಸನ್ರಿ ನಿಮ್ಗೆ. ನಿಮ್ಮ ವಯಸ್ಸಿಗೆ 1 ಹೋಳಿಗೆ ತಿಂದ್ರೆ ಸಾಕು. ಕಡ್ಲಿ ಬೇಳೆ ಹೊಟ್ಟಿಗೆ ಸುಖ ಅಲ್ಲದು. ಗೊತ್ತನ್ರಿ ಗ್ಯಾಸ್ ಹೊಡೋದು ಹಿಂಗೆ ತ್ರಾಸ ಅಕ್ಕವು. ಅಲ್ಲ ಆಡಿಬಿಟ್ಟಿ ಗಿರ್ಜಿ ಇನ್ನ ಹೋಗಿಲ್ಲ ಅನ್ಲೇ ನೀನು. ಏನ್ ನನ್ನ ಮನ್ಯಾಗ ಸಿಗ್ಬಡ್ದಿರ್ತೀಯ ಬೆಂಡ್ಲಿ? ಸುಮ್ ದತ್ಕರ ತಗೊಳ್ಳೋಣ ನಿನ್ನ. ನಾನಂಗಾರ ನಿನಗೆ ತ್ರಾಸ ಆಗೈತೆ ಅಂತೇಳಿ ಎಷ್ಟು ನನ್ನ ತಲೆ ಖರ್ಚು ಮಾಡಿ ಯೋಚನೆ ಮಾಡಿ ನನ್ನ ತಲೆಯಾಗಿರೋ ಬುದ್ಧಿ ಎಲ್ಲ ಖಾಲಿ ಮಾಡ್ಕೊಂಡು ಒಂದು ಉಪಾಯ ತಂದನಿ. ಪಾಪ ತ್ರಾಸ ಆಗೈತೆ ಅಮ್ಮಗಂತೇಳಿ ನನಗ ಹೋಗಿಲ್ಲ ಅಂತ ಕೇಳ್ತೀಯನ? ಮುದುಕಿ ನಿನಗ ಆರಾಮಾಗ್ಲಿ ಅಂತ ಬಂದನ್ ನಾನು. ಅಮ್ಮ ನಿನಗೆ ಗೂಡ್ಸ್ ಗಾಡಿ ಬೇಕಾ ಏನು ಎಕ್ಸ್ಪ್ರೆಸ್ ಗಾಡಿ ಬೇಕಾ? ಹಂಗಂದ್ರು ಏನ್ಲೇ
ಅಂದ್ರ ಕರೆಕ್ಟಾಗಿ ಆಗೋಲ್ತಂದೆಲ್ಲ ಅದಕ್ಕೆ ಅದು ಹೂವ ಹೂವ ಹೋದಂಗ್ ಹೊಂಟೋಯ್ತಾ ಇರ್ತದೆ. ಹಂಗೇನಾರ ಮಾಡ್ಬೇಕಾ ಏನ್? ಒಮ್ಮೆ ಇಷ್ಟಾಪ್ ಅಂತ ಬ್ರೇಕ್ ಹಾಕಿ ನಿಂದ್ರಿಸ್ಬಿಡ್ಬೇಕಾ? ಹಾ, ಇಷ್ಟಾಪ್ ಹಾಕವ ಬ್ರೇಕ್ ಹಾಕ. ನನಗೆ ಆಗೋಲ್ತವ, ಎದ್ದು ಬರಕ ಆಗೋಲ್ತ. ಆ ಕಡೆ ಹಂಗೇ ನಿಂದ್ರು 5 ನಿಮಿಷ ಹಂಗೇ ನಿಂದ್ರಜ್ಜಿ. ಏನ್ ಮಾಡಕತ್ತೀಯ ಬೆಂಡ್ಲಿ? ಏ ಕೆಂಪ್ ಪಟ್ಟಿ ತೋರ್ಸಾಕತ್ತೇನೆ. ಕೆಂಪ್ ಪಟ್ಟಿ ತೋರಿಸಿದ್ರೆ ಅಷ್ಟು ಟ್ರೈನ ನಿಂದಿರ್ತತಿ. ನಿನ್ನ ಇದು ನಿಲ್ಲಂಗಲ್ಲನ, ಸುಮ್ಮನಿರ್ನಿ. ಅಡಿಬಿಟ್ಟೆ ಉತ್ತರ ಸಂತೆ ಅರ್ಬಿ ತೋರಿಸಿದ್ರಂತೆ. ಒಂದು ಗುಳಿಗೆನಾರ ತಂದು ಕೊಡ್ರಿ ಯವ್ವ ನನಗೆ. ಮಕ್ಕೊಂತನ್ ಸರಿ ಜಾಡ್ಸಿ ತಗೋದಿಲ್ಲ ಸರ್ತಿ ಅತ್ತಾಗ. ಅಡಿಬಿಟ್ಟಿ ಬರಲೆ ಎದಕ್ಕೆ ಹಿಡಿಸಿ ಆ ಮುದ್ಕಿದ ಪಾಪ. ಯವ್ವ ಈ ಹಡಿಬಿಟ್ಟಿ ಏನು ಕಾಡ್ತಾಳವ ಯವ್ವ ನನಗತ್ತಾಗ. ಏನು ಸುಖ. ರೀ ಹಾಸ್ಪಿಟ್ಲಿಗೆ ಹೋಗ್ಬೇಕು, ಹೊತ್ತಾತು. ಯಾವಾಗ ಇನ್ನೂ ತಯಾರಾಗದ್ ನೀವು? ಅಲ್ಲ, ಲುಂಗಿ ಪಂಚಿ, ರೇಷ್ಮೆ ಪಂಚಿ, ಇದು ಶರ್ಟ್ ಏನಾರು ಹಾಕೊಂಬರ್ಲೇನು? ತಯಾರಾದಿನಲ್ಲ ನಾ, ಇನ್ನು ಹೆಂಗೆ ತಯಾರಾಗಬೇಕು? ಸರಿ ಆಯ್ತು, ಹೋಗೋಣ. ಹೊತ್ತು ಭಾಳ ಆತು. ಇಲ್ಲೇ ಮೊದ್ಲು ಗಂಡನ ಕಡೆ ಲಕ್ಷ್ಯ ಕೊಡು, ಏನು ಆಮ್ಯಾಗೆಲ್ಲ ಆಕೈತಿ. ಏನಪ್ಪ ನಾ ಲಕ್ಷ್ಯ ಕೊಟ್ಟಿಲ್ಲ? ಎಲ್ಲಿ ಕೊಟ್ಟಿ ಗಂಡನ ಕಡೆ ಲಕ್ಷ್ಯನ? ಬಾಯ್ಲಿ. ಐ ಲವ್ ಯು ಪಾರ್ವತಿ. ಐ ಲವ್ ಯು ಟೂ. ಈಗ ಯಾಕಿದೆಲ್ಲ? ಏನಿಲ್ಲ, ಈಗ ಹಾಸ್ಪಿಟ್ಲಿಗೆ ಹೊಂಟೇವಲ್ಲ, ನಿನಗೆ ಬೇಬಿ ಹುಟ್ಟಿದ್ರೇನ ಬಿಟ್ರೇನ ನನಗೆ ನಿನ್ನ ಮ್ಯಾಗಿರೋ ಪ್ರೀತಿ ಯಾವತ್ತೂ ಕಡಿಮೆ ಆಗಲ್ಲ. ಏನು ಅದನ್ನ ಮಾತ್ರ ತಲೆಗಿಟ್ಕೊ. ಏನು ಮಕ್ಕಳು ಬೇಕು ಜೀವನದಾಗ ಅದೊಂದು ಭಾಗ, ಆದ್ರೆ ಅದೇ ಜೀವನ ಅಲ್ಲಲ್ಲ. ಏನು ನೀನು ನನಗೆ ಮಗು, ನಾನು ನಿನಗೆ ಮಗು, ಇದನ್ನು ಮರಿಬೇಡ. ಏನು ಡಿಪ್ರೆಷನ್ನಿಗೆ ಹೋಗಬೇಡ. ಅವ್ರು ಹೇಳಾರಿಲ್ಲ ಅಕ್ಕತೆ ಅಂತೇಳಿ ತಲೆ ಕೆಡಿಸ್ಕೋಬೇಡ. ತೋರಿಸ್ಕೋ ದವಾಖಾನಿಗೆ. ಆದ್ರೆ ಕೂಲಾಗಿರು. ಟೆನ್ಷನ್ ಮಾಡ್ಕೊಂಡಷ್ಟು ಇನ್ನೂ ಜಾಸ್ತಿ ಕಾಯಿಲೆಗಳು ಬರ್ತಾವೆ ಹೊರತು ಕಡಿಮೆ ಅಂತೂ ಆಗಲ್ಲ. ಏನು ಅದಕ್ಕೆ ಖುಷಿಯಾಗಿರು, ಎಲ್ಲ ಒಳ್ಳೇದಾಗತ್ತೆ. ಇವತ್ತು ಒಳಗೆ ಹೋಗ್ತಿದ್ದಾಗ ಮೇಡಮ್ ಸ್ಕ್ಯಾನ್ ಎಲ್ಲ ಮಾಡ್ತಾರ. ಏನು ಅವರು ಚೆಕಪ್ ಮಾಡಿ ಬೇಬಿ ಬೇಕಾ ಅಂತ ಕೇಳಿದಾಗ ಬೇಕ್ರಿ ನನಗೆ ಮಕ್ಕಳಂದ್ರೆ ಇಷ್ಟ ಅಂತ ಹೇಳಿ ಕರೆಕ್ಟಾಗಿ ಟ್ರೀಟ್ಮೆಂಟ್ ತಗೋ. ಏನು ಆ ಮೇಡಮ್ ಕಡೆ ಎಲ್ಲ ಹೋದ ಸಲ ತೋರಿಸ್ಕೊಂಡಿದ್ದ, ಸಕ್ಸಸ್ ಆಗಿತ್ತು. ಏನೋ ನಮ್ಮ ಪ್ರಾಬ್ಲಮ್ ನಮ್ಮ ಹಣೆ ಬರೋ ಸರಿ ಇಲ್ಲ ಅಂತ ಹೋತು. ಏನು ಈ ಸಲ ಮಾತ್ರ ಹಂಗಾಗಂಗಿಲ್ಲ, ತೋರಿಸ್ಕೋ ದವಾಖಾನಿಗೆ. ಏನು ಆಯ್ತು ರೀ, ಇದೆಲ್ಲ ಯಾಕೆ ಈಗ ಹೇಳತ್ತೀರಿ? ನಂಗೆ ಗೊತ್ತು ನಿಮಗೆ ನಾನಂದ್ರೆ ಇಷ್ಟ ಅಂತೇಳಿ. ಏನು ನಂಗೆ ಅಕ್ಕವಂತೂ ನಂಗೆ ಗೊತ್ತು. ಏನು ಮಾಡೋಕ್ಕತ್ತಿ, ಈಗಿನ ಜನ್ರೇಷನ್ನ ಹಿಂಗೈತಿ. ಸ್ವಲ್ಪ ಇದೇ ಕಾಡಾಟ ಜಾಸ್ತಿ ಇರೋದು. ಎಲ್ಲೋ ಒಬ್ಬರಿಗೆ ಪಟ್ಟಂತ ಆಗೋದು, ಇಲ್ಲಾಂದ್ರೆ ನಮ್ಮಂಥ ಕೆಲವರಿಗೆ ಕಾಡಿಸಿನೇ ತೊಂದರೆ ಆಗೋದು. ಫಸ್ಟ್ ಪ್ಲ್ಯಾನಿಂಗ್ ಮಾಡಬಾರ್ದು. ಮದುವೆ ಆದ ತಕ್ಷಣ ಆಗ್ಬಿಡ್ಬೇಕು ಒಂದು ಮಕ್ಕಳು. ಈ ಪ್ಲ್ಯಾನಿಂಗ್ ಮಾಡೋ ಮುಟ್ಟಾಳ್ರಿಗೆಲ್ಲ ಇದೇ ಥರ ಆಗೋದು ಅಂತ ನನಗೆ ಗೊತ್ತಾಗ್ಬಿಟ್ಟದೆ. ನಿಜವಾಗ್ಲೂ ಹೇಳಿದಿ, ಪ್ಲ್ಯಾನಿಂಗ್ ಮಾಡಬಾರ್ದು. ಆದ್ರೆ ಒಂದು ಆಗ್ಬಿಡ್ಲಿ, ಆಮೇಲೆ ಬೇಕಾದ್ರೆ ಪ್ಲ್ಯಾನಿಂಗ್ ಮಾಡ್ಕೋರಿ ಎರಡನೇದಕ್ಕೆ. ಹೌದಿಲ್ಲ? ಸರಿ ಬರ್ರಿ ಹೋಗೋಣ ರೀ. ಒಂದು ಮಾತು, ನಂಗೆ ಯಾಕೆ ಆ ಪಾಪು ನೋಡ್ಬೇಕು ಅನ್ಸಕತ್ಬಿಟ್ಟೈತ್ರಿ. ಹೆಂಗಾಯ್ತೋ ಏನೋ. ಅಲ್ಲಿ ಕರ್ಕೊಂಡು ಹೋದ್ಮೇಲೆ ಅವ್ರ ಅಂಕಲಿಗೆ ಇಷ್ಟ ಇಲ್ಲ ಅಂದಿದ್ರು. ಅವ್ರು ಅದನ್ನ ಒಳಗೆ ಸೇರಿಸ್ಕೊಂಡ್ರು ಬಿಟ್ಟರು. ಚಲೋ ನೋಡ್ಕೊಳಕತ್ತಾರೋ ಇಲ್ಲೋ, ಏನು ಹಿಂಸೆ ಕೊಟ್ರ ಏನೂ ಗೊತ್ತಿಲ್ಲ. ಅವ್ರು ಯಾಕೆ ಹಿಂಸೆ ಕೊಡ್ತಾರ? ಅವ್ರ ಪಾಪಗೆ ಅವ್ರು ಹಿಂಸೆ ಕೊಡ್ತಾರನ? ಮೊಮ್ಮಗು ಇಷ್ಟಕ್ಕೂ ಹಿಂಸೆ ಅನ್ನಕ್ಕೇನೆ ಮಾತಾಡ್ಸಲ್ಲ, ನಾ ಸೇರಲ್ಲ, ಎತ್ಕೊಳ್ದಂಗೆ ಸುಮ್ ಕುಂತಿರ್ಬೋದು ಅಷ್ಟೇ. ಅಷ್ಟು ಬಿಟ್ಟರೆ ಇವ್ರು ಏನು ಮಾಡಿದ್ರು ಅದಕ್ಕೆ ಗೊತ್ತಾಗಲ್ಲ. ಯಾಕೆ ತಲೆ ಕೆಡಿಸ್ಕೋಬೇಕು? ಅವ್ರ ಅಜ್ಜಿ ಅಂತರೂ ಮಾವಂತರೂ ಜೀವ ಅದಾರ. ಇಲ್ಲಿಗೆ ಬಂದು ಅವ್ರು ಕರ್ಕೊಂಡು ಹೋಗಿದ್ದು ನೋಡಿದ್ರೆ ಗೊತ್ತಾಕತಿ ಅವ್ರ ಜೀವ ಅದಾರ ಅಂತೇಳಿ. ಅಂದ್ಮ್ಯಾಗ ಯಾಕೆ ತಲೆ ಕೆಡಿಸ್ಕೊಂತಿ? ಹೌದಿಲ್ಲ? ಆ ಕುಸಿನ ಮಕ್ಕ ನೋಡಿದ್ರೆ ಯಾರಿಗೆ ಸಿಟ್ಟು ಮಾಡ್ಬೇಕು ಅನಿಸ್ತತ್ರಿ. ಹೌದಿಲ್ಲ? ಕ್ರಮೇಣ ಅವರೇ ಸರಿ ಹೋಗಿರ್ಬೋದು ಅನ್ನಿಸ್ತೈತೆ ನನಗೆ. ಯಾಕೆ ಹೌದಿಲ್ರಿ? ಅಷ್ಟೇ ಆಗದು. ನಡಿ, ಹೊತ್ತಾತಿಲ್ಲೇ ಮಾತಾಡ್ಕೊಂಡು ನಿಂತಗ. ಆ ಕೂಸಿನ ಕಡೆ ಲಕ್ಷ್ಯ ಬಿಡು, ನಮ್ಮಿಬ್ರಿಗೂ ಆಗ ಕೂಸಿನ ಕಡೆ ಲಕ್ಷ್ಯ ಕೊಡ. ಏನ ಬರೀ ದವಾಖಾನಿಗೆ ತೋರಿಸ್ಕೊಳ್ಳೋದು, ಗುಳಿಗೆ ತಗೊಳ್ಳೋದು ಅಷ್ಟೇ ಅಲ್ಲಮ್ಮ. ಏನ ಥೋ ಬರ್ರಿ, ಲೇಟ್ ಆತ. ಅಲ್ಲ ನೀ ಈಗ ಹಿಂಗೆ ಓಡಕ್ಕೆ ಅಲ್ಲೇ ಅಲ್ಲ ತನ್ನೇನು ಹೋಗೇ ಬಿಟ್ಲ. ಎಲ್ಲೋಕ್ಕಿ ಹೋಗು. ಛೇ 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 ತಲಿ ಕೆಟ್ಟ ಹೋತಗ. ಏನಿದು ಅಳದ ಈ ನಮ್ನಿ ಅಳದತ್ತಾಗ. ಮಕ್ಕಳಂದ್ಮೇಲೆ ಅಳದಂಗ ಕುಂದ್ರಾಕ ಅವೇನ್ ಕಲ್ಲ ಮಕ್ಕಳು. ಸ್ವಲ್ಪ ದಿನ ಅಳ್ತಾವ, ಏನು ಮಾಡೋಕ್ಕಾಕೈತಿ? ಸ್ವಲ್ಪ ನಾವೇ ಹೊಂದ್ಕೊಂಡು ಹೋಗ್ಬೇಕು. ಇಷ್ಟಕ್ಕೂ ಮಕ್ಕಳು ಅಂದ್ರೆ ಅಳದೆ. ಆಮೇಲೆ ತಾಮ ಸುಮ್ಮನೆ ಆಗ್ತಾವೆ. ಒಂದು 2-3 ತಿಂಗಳವರೆಗೂ ಹಿಂಗೆ ಕಾಡ್ತಾವೆ ಮಕ್ಕಳು. ಆಮೇಲೆ ಅವು ನಿದ್ದೆ ಮಾಡ್ತಾವೆ. ಏನು ಮಾಡೋಕ್ಕಾಗಲ್ಲ. ಇಷ್ಟಕ್ಕೂ ನಿಮಗೆ ಏನು ತೊಂದರೆ ಆಯ್ತು? ಕರ್ಕೊಂಡಿರೋಕೆ ನಾನು, ನೋಡ್ತಾ ಇರೋಕೆ ನಾನು. ಆದರೆ ಸುಮ್ಮನೆ ಇರ್ರಿ, ಹೋಗ್ರಿ ಮಕ್ಕಳು ಹೋಗ್ರಿ. ನೀವು ಯಾಕೆ ಟೆನ್ಷನ್ ಮಾಡ್ಕೊಳಕತ್ತೀರಿ? ಬೆಳಗ್ಗೆಯಿಂದ ನನ್ನ ಕೆಲಸನ ನನಗೆ ರಗಡಾಗಿರ್ತತಿ, ಜೊತೆಗೆ ಇದು ಬೇರೆ ರಾಡಿ ಅತ್ತಾಗ. ಮೊದ್ಲದ್ರ ಬಾಯಿ ಮುಚ್ಚೋದ್ರದ್ದು. ಏನ್ರಿ ಹೆಂಗೆ ಮಾತಾಡ್ತೀರಿ ಅಂತ? ನನ್ನ ಬಾಯಿ ಮುಚ್ಚಂತ ಏನು ಮೂಗು ಹತ್ತಿಕಿಡ್ಲೆ? ನನ್ನ ಬಾಯಿ ಮೂಗೆಲ್ಲ ಕಣ್ಣೆಲ್ಲ ಹತ್ತಿಕಿಡ್ಲೆ? ಹೆಂಗೆ ಮಾತಾಡ್ತೀರಿ? ಅದು ನಮ್ಮ ಅಮ್ಮಗ ಅನ್ನೋದು ನೆನಪಿರ್ಲೋಟ. ನಿಮ್ಮ ಸಿಟ್ಟು ಏನಿದ್ರು ಇವ್ರ ಅವನ ಮ್ಯಾಗ ಇವ್ರ ಅಪ್ಪನ ಮ್ಯಾಗ ತೋರಿಸ್ಕೊರಿ. ಖುಷಿನ ಮ್ಯಾಗಲ್ಲ. ಅದೇನು ಮಾಡೈತಿ? ಇಲ್ಲೋಡ, ಯಾರ ಸಿಟ್ಟು ಯಾರ ಮೇಲೆ ತೋರ್ಸಾಕತ್ತಿಲ್ಲ ನನಗೆ. ಇಲ್ಲೋಡ, ನನಗೆ ಆ ಮನುಷ್ಯಂದ ರಕ್ತದ ಕುಡಿಯುದು ಅದೇ ನಂಗೆ ಇಷ್ಟ ಆಗ್ತಿಲ್ಲ. ಈ ಮನೆ ಒಳಗಿರುವುದು ಹೇಳಿದ್ರೆ ಅರ್ಥ ಮಾಡ್ಕೊಲ್ಲಿ ನೀನು. ಮೊದಲು ನೀವು ನೋಡು ನೋಟ ಬದಲಿ ಮಾಡ್ಕೊರಿ. ಯಾಕೆ ಹಂಗೆ ಇದು ಮಾಡ್ತೀರಿ? ಸಣ್ಣ ಮಗು ಅದು. ಅಪ್ಪ ನೀವು ಸಮಾಧಾನ ಆಗಿರ್ರಿಪ್ಪ, ನೀವು ಹೋಗ್ರಿ. ನಾನು ಅವನ್ನ ನೋಡ್ಕೋತೀವಿ ಸ್ವಲ್ಪ ದಿನ, ಆಮೇಲೆ ಈಕಿ ಕರ್ಕೋತಾಳ. ಅಯ್ಯೋ ದೇವ್ರಿ, ನಾನು ಕರ್ಕೋತೀನಂತೆ. ಬೆಳಗ್ಗೆ ನಂದೇ ಬೇಕಾದಷ್ಟು ಕೆಲಸ ಇರ್ತಾವೆ. ನಾನು ವರ್ಕ್ ಫ್ರಮ್ ಹೋಮ್ ಮಾಡತ್ತೀನಿ. ಸುಮ್ಮನೆ ಆಫೀಸ್ಗೆ ಹೋಗ್ಬಿಡ್ತೀನಿ ನಾಳೆ.
ನನ್ನ ಮಗನ್ನೇ ನನಗೆ ಕಾಯ್ಕೊಳಕ್ಕೆ ಆಗ್ತಿಲ್ಲ, ನಮ್ಮ ಅವ್ನ ಮನೆಗೆ ಕಳ್ಸೇನಿ, ಈಗ ಈ ಪಾಪನ ಎತ್ಕೋಬೇಕಾ? ಸರಿ ಬಾನಿ. ನೀನೇ ನೋಡ್ಕೊಂತಿಯಲ್ಲ ಇನ್ಮೇಲೆ ಈ ಪಾಪುನ. ಅಲ್ಲ, ನಾನು ಈಗ ಸದ್ಯಕ್ಕೆ ವರ್ಕ್ ಫ್ರಮ್ ಹೋಮ್ ಒಂದು ವಾರದ ಮಟ್ಟಿಗೆ ಅಷ್ಟೇ ತೊಗೊಂಡಿರೋದು. ಆಮೇಲೆ ಡೈಲಿ ಆಫೀಸ್ಗೆ ಹೋಗ್ಬೇಕು. ನನ್ನ ವರ್ಕ್ ಪ್ರೆಷರ್ ಎಷ್ಟಿರ್ತೈತೆ ನಿಮಗೆ ಗೊತ್ತಲ್ಲ. ಹಾಂ, ಅದಕ್ಕೆ ಏನು ನಾನು ಅಲ್ಲಿ ಹೋಗ್ಬೇಕಾಕತಿ? ನನ್ನ ಪಾಪುನ ನಾನು ನಮ್ಮ ತವ್ರ ಮನೆ ಒಳಗೆ ಬಿಟ್ಟೇನಿ, ನನ್ನ ಮಗನ್ನೇ. ಈಗ ಈ ಪಾಪ ಕರ್ಕೊಂಡ್ರೆ ಅದು ಭಾಳ ದಿನ ಆತ್ರಿ. ನನ್ನ ಮಗ ಬೇರೆ 5 ವರ್ಷದವನ ಅದ, 4-5 ವರ್ಷದವ. ಈಗ ರೂಢಿ ತಪ್ಪದಂಗೆ ಆಗ್ಬಿಟ್ಟೈತೆ ಎತ್ಕೊಳ್ಳೋದು ಮಾಡೋದು. ನನ್ನ ಕೈಲಿಗೆ ಆಗಲ್ಲ. ಆಕಿ 3 ಹೊತ್ತು ಕೆಲಸ ಮಾಡ್ತಾಳಲ್ಲಿ ಆಫೀಸ್ನಾಗ ಹೋಗಿ. ಇಂಜಿನಿಯರಿಂಗ್ ಅಂದ್ರೆ ಸುಮ್ಮನೆ ಅಲ್ಲ, ಅಲ್ಲಿ ವರ್ಕ್ ಪ್ರೆಷರ್ ಎಷ್ಟಿರ್ತೈತಿ ಅಂತ ನಿನಗೇನ್ ಗೊತ್ತು? ಸ್ವಂತ ಬಿಸ್ನೆಸ್ ಮಾಡೋರಿಗೆ ಬೇಕಂದ್ರೆ ನಡಿತೈತಿ, ಹೋದ್ರು ನಡಿತೈತಿ, ಬಿಟ್ಟರು ನಡಿತೈತಿ. ಒಂದಿಷ್ಟು ದಿನ ಆಳಿಗೆ ಹೇಳಿ ಅವ್ರ ಮೇಲೆ ಬಿಡ್ಬೋದು. ಆದ್ರೆ ಇನ್ನೊಬ್ರು ಕೈ ಕೆಳಗೆ ಕೆಲಸ ಮಾಡೋರಿಗೆ ವರ್ಕ್ ಪ್ರೆಷರ್ ಜಾಸ್ತಿ ಇರ್ತೈತಿ. ಈಗ ಹೋಗಿ ಈ ಪಾಪನ್ ನೋಡ್ಕೊಂತ ಅಕ್ಕಿ ಮೇಲೆ ಹೇಳಾಕತ್ತೀಯೇನ? ತಾಯಿ ಮಗ ಹೋಗಿ ಕರ್ಕೊಂಡ್ ಬಂದಿರಲ್ಲ, ನೀವೇ ನೋಡ್ಕೊರಿ. ಹಾಗೇನಿಲ್ಲ ಮಾವ, ನಾನು ನೋಡ್ಕೋಬಾರ್ದಂತೇನಲ್ಲ. ನಮ್ಮದು ಸ್ವಲ್ಪ ಅರ್ಥ ಮಾಡ್ಕೊರಿ. ನನಗೆ ಬೆಳಗ್ಗೆಯಿಂದ ಸಂಜೆವರೆಗೂ ಈ ವರ್ಕ್ ಫ್ರಮ್ ಹೋಮ್ ಆಗಿರೋದಕ್ಕೆ 4 ತಾಸು ಕೆಲಸ ಹೆಚ್ಚಿಗೆ ಮಾಡ್ಬೇಕು. ಅದೇ ಆಫೀಸ್ಗೆ ಹೋಗಿ ಮಾಡಿದ್ರೆ ಬರೀ 8 ತಾಸು, ಅದೇ ಮನೆಯಾಗ ಮಾಡಿದ್ರೆ 12 ತಾಸು. ಗೊತ್ತಾ, ನನಗೆ ಆಗಂಗಿಲ್ಲ ಪಾಪುನ ಎತ್ಕೊಳಕ್ಕೆ. ಆ ಪಾಪುನ ಎತ್ಕೊಳಕ್ಕೆ ನನ್ನ ಕೈಲಿ ಎಲ್ಲ ಕೆತ್ತ ಹೇಳ್ರಿ. ನನ್ನ ಪಾಪುನ, ನನ್ನ ಮಗನ್ನೇ ನಾನು ತವ್ರ ಮನೆ ಬಿಟ್ಟಿನಿ. ಅದಕ್ಕೆ ಬೇಜಾರು ಮಾಡ್ಕೋಬೇಡ್ರಿ ಅತ್ತಿ, ಬೇಜಾರು ಮಾಡ್ಕೋಬೇಡ್ರಿ. ನನಗೆ ಮಕ್ಕಳ ಬೆಳಗ್ಗೆ ಬೇಗ ಲಾಗಿನ್ ಆಗ್ಬೇಕು. ಅದಕ್ಕೆ ತಾಯಿ ಮಗ ನೀವೇ ನೋಡ್ಕೊರಿ, ಆಕಿ ಕೆಲ್ಸದ ಮ್ಯಾಗಿರಕ್ಕೆ ಏನ? ಬ್ಯಾಡ ಬಿಡಪ್ಪ, ನಾನೇ ನೋಡ್ಕೊತೀನಿ. ಪಾಪಕ್ಕೆ ಯಾಕೆ ತ್ರಾಸ ಕೊಡ್ತಿ? ಆಕೆ ಹೇಳೋದ್ರಾಗೂ ಏನು ತಪ್ಪೇನಿಲ್ಲ. ಬೆಳಗಿಂದ ಸಂಜೆವರೆಗೂ ಕೆಲಸ ಮಾಡ್ಬೇಕು. ಮತ್ತೀಗ ಆಕಿ ಪಾಪ ನಾವು ಖುಷಿನ ಕರ್ಕೊಂಡ್ರೆ ಆಕತ್ತೇನೆ. ಎಲ್ಲರ ಕೆಲಸ ಮಾಡೋರಿಗೆ ಯಾರಿಗೆ ಮಕ್ಕಳು ಜೋಪಾನ ಮಾಡೋಕ್ಕಾಕತಿ? ನಾನೇ ಕರ್ಕೋತೀನಿ, ನಂದೇನು ಕೆಲಸ ಇರ್ತೈತಿ? ಬಾಂಡೆ ತಿಕ್ಕಕ್ಕೆ ಬರ್ತಾಳ, ಕಸ ಹೊಡಿಯಕ್ಕೆ ಬರ್ತಾಳ, ಕಲ್ಲು ಒರ್ಸಕ್ಕೆ, ಬಾಂಡೆ ಅರ್ಬಿ ಒಗ್ಯಕ್ಕೆ, ಎಲ್ಲದಕ್ಕೂ ಆಳದವು. ನನಗೊಂದು ಸ್ವಲ್ಪ ಪಾಪನ ಕರ್ಕೊಳಕ್ಕೆ ಆಗಂಗಿಲ್ಲನ? ಕರ್ಕೋತೀನಪ್ಪ. ಈಗ ಬೆಳತಾನ ನಿದ್ಗೆಟ್ಟು ಕುಂದ್ರು ಗೊತ್ತಾಕತ್ ಕರ್ಕೊಳ್ಳೋದು ಎಷ್ಟ್ರ ಮಟ್ಟಿಗೆ ಕರೆಕ್ಟ್ ಆಕತಿ ಅಂತೇಳಿ. ಕಿರ್ಬರ್ ಅತ್ಕೊಂತ ತಲೆ ಕೆಟ್ಟ ಹೋತ ತಗ. ನೆಮ್ಮದಿ ಇರಕ್ಕೂ ಆಗಂಗಿಲ್ಲ ತಗ. ಅದೊಂದು ತಂದು ಕುಂತಾಳ ಅದನ್ನ ಕುಸಿನ್. ಏನು ತರಲಿಲ್ಲ ಅಂದ್ರೆ ಏನು ಪ್ರಪಂಚ ಪ್ರಳಯ ಆಕಿತ್ತ? ಇವು ಏನು ಕಾಲು ಮಿಂಚಿಲ್ಲ, ತೊಗೊಂಡೋಗಿ ಬಿಟ್ಟವ ಅಂತ ಹೇಳಿದ್ರೆ ಅದ್ಯಾಕೋ ಅಂತಾಳ. ಅವ ನಿಂಗೆ ವಯಸ್ಸಾಗೈತೆ, ಮೊದಲ ನಿದ್ಗೆಟ್ರ ಮತ್ತೊಟ್ರ ತ್ರಾಸ ಆಕೈತಿ. ನೀ ಹೋಗ್ಬೇ, ಒಂದು ತಾಸು ಮಕ್ಕೋ ಹೋಗು, ನಾನು ಒಂದು ಸ್ವಲ್ಪ ತನಕ ಕರ್ಕೋತೀನಿ. ಬೇಡಪ್ಪ, ಬೆಳಗ್ಗೆ ಎದ್ರೆ ಅಂಗಡಿಗೆ ಹೋಗಿ ಕೆಲಸ ಮಾಡವ್ನಿ ಮತ್ತಲ್ಲೇ ಏನು ಆಳುಗಳು ಕೂಟೆಲ್ಲ ತಲೆ ಹೊಡ್ಕೋಬೇಕು ಅಂದಳ್ತಿ ನಿನಗೆ. ಮತ್ತು ನಿದ್ದಿಗೆಟ್ರೆ ಆಗಂಗಿಲ್ಲ. ನಾನಾದ್ರೆ ಇನ್ನೂ ಮನ್ಯಾಗ ಇರ್ತೀನಿ. ಬೆಳಗ್ಗೆ ಪಾಪ ಮಕ್ಕೊಂಡಾಗ ಒಂದು ತಾಸು ನಿದ್ದೆ ಮಾಡ್ತೀನಿ ಅಂತ. ಏನು ನೀನು ಮಕ್ಕೋ ಹೋಗು, ನಾ ಇರ್ತೇನೆ, ಹೋಗಿ ನೀ ಮಕ್ಕೋ ಹೋಗು. ಈಗ ಆ ಪಾಪ ಒಂಚೂರು ಕಣ್ಣು ಮುಸ್ತಂದ್ರೆ ನಾನು ಒಂಚೂರು ಇಲ್ಲೇ ಹಂಗಾತ ಮಕ್ಕೋತೇನಂತ. ಹೋಗು, ಏನಾಗಲ್ಲ, ಹೋಗು. ಸರಿ ಅವ್ವ, ನೀ ಹೇಳೋದು ಬರೋಬರಿನೇ, ನನಗೂ ಆಗಲ್ಲ. ಸರಿ.